ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ. ನಮಸ್ಕಾರ ಸಾರಿಗೆ ನೌಕರರ ವೀಕ್ಷಕರಿಗೆ. ವಿಶೇಷವಾಗಿ ಇವತ್ತು ನಿಗಮ ಟಿವಿಯ ಮೂಲಕ ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಸಾರಿಗೆ ನಿಗಮ ಒಂದೊಂದೇ ಇರೋದನ್ನು ನಾವು ನೋಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಮಾತ್ರ 4 ಸಾರಿಗೆ ನಿಗಮಗಳು ಇದ್ದಾವೆ. ಇದು ಏನು ಉದ್ದೇಶ, ಏನಿರ್ಬೋದು ಹೇಳಿ? ಏನೂ ಇಲ್ಲ. ಎಲ್ಲಿ ಯಾವ ರಾಜಕಾರಣಿಗಳಿಗೆ ತಮಗೆ ಅಧಿಕಾರದ ಅವಕಾಶದಿಂದ ದೂರ ಇದ್ದಾರೋ ಅವರಿಗೆ ಒಂದು ವಿಶೇಷವಾದಂಥ ಅಧಿಕಾರ ಮತ್ತು ಸ್ಥಾನವನ್ನು ಕಲ್ಪಿಸಿ ಕೊಡಲಿಕ್ಕೆ ಒಂದು ನಿಗಮವನ್ನು ಇವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಒಂದು ದೊಡ್ಡ ಅಧಿಕಾರಿಗಳು ಮತ್ತು ಅದಕ್ಕೊಂದಷ್ಟು ಸಿಬ್ಬಂದಿಗಳು ಮತ್ತು ಅಲ್ಲಿ ಒಬ್ಬ ನಿಗಮದ ಅಧ್ಯಕ್ಷ ಇತ್ಯಾದಿಗಳನ್ನು ನೇಮಕ ಮಾಡಿ ನಿಗಮದ ಹೆಚ್ಚು ಸಂಪನ್ಮೂಲವನ್ನು ಒಂದು ಕಡೆ ಕೇಂದ್ರೀಕರಿಸೋದನ್ನು, ಸಂಪನ್ಮೂಲವನ್ನು 4 ವಿಭಾಗಗಳಾಗಿ ಅದು ದುಂದುಗಾರಿಕೆ ವೆಚ್ಚ ಆಗಿ ಖರ್ಚು ಮಾಡೋ ದಿಕ್ಕಿನಲ್ಲಿ ಸರ್ಕಾರ ಈ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಬದಲಿಗೆ ಒಂದೇ ಇದ್ದಿದ್ದರೆ ಭಾಳಷ್ಟು ದುಂದು ವೆಚ್ಚಗಳು ಕಡಿಮೆ ಆಗ್ತಾ ಇತ್ತು ಅಂಥೇಳಿ ನನ್ನ ಭಾವನೆ. ಯಾಕಂದರೆ ಇದು ಆಡಳಿತ ವಿಕೇಂದ್ರೀಕರಣ ಮಾಡಿ ಹೆಚ್ಚು ಸದೃಢ ಒಂದು ಕಾರ್ಯಕ್ರಮವನ್ನು ಕೊಡೋ ದೃಷ್ಟಿಯಲ್ಲಿ ಇದಾಗಿಲ್ಲ. ಕೇವಲ ರಾಜಕಾರಣಿಗಳಿಗೆ ಅವಕಾಶ ಕಲ್ಪಿಸುವ ದಿಕ್ಕಿನಲ್ಲಿ ಇದೊಂದು ನಿಗಮ ಮಾಡಿದರೆ ಬಿಟ್ಟರೆ ಮತ್ತೇನು ಅತಿಶಯೋಕ್ತಿ ಇದರಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ಇಂಥದ್ದು ಎಲ್ಲೆಲ್ಲಿ ಸಂಸ್ಥೆಯ ಲ್ಯಾಪ್ಸಸ್ ಅಂದರೆ ಸಂಸ್ಥೆಯ ಏನು ಅಭಿವೃದ್ಧಿ ಆಗಬೇಕಾಗಿದ್ದು, ಸಂಪನ್ಮೂಲ ಹೆಚ್ಚುವರಿ ಆಗಬೇಕಾಗಿತ್ತು, ಅದನ್ನು ವ್ಯಯ ಮಾಡೋ ದಿಕ್ಕಿನಲ್ಲಿ ಈ ಥರದ ಒಂದು ದಿಕ್ಕಿನಲ್ಲಿ ಸಂಸ್ಥೆ ವಿಭಾಗಗಳನ್ನು ಮಾಡಿ ಕಳ್ಕೊಳ್ಳೋದಕ್ಕೆ ಆಗಿದೆ. ಆ ಕಾರಣಕ್ಕೆ ಈಗ ನಾವು ಅದರ ಬಗ್ಗೆ ಎಚ್ಚರಿಕೆಯಿಂದ ಒಂದೇ ನಿಗಮ ಇದ್ದು ಒಂದೇ ನೀತಿಯ ಕೆಳಗಡೆ ಇಡೀ ಕರ್ನಾಟಕದ ಎಲ್ಲ ದಿಕ್ಕಿನಿಂದಲೂ ಕೂಡ ಒಂದೇ ಆಡಳಿತ ಸೂತ್ರ, ಒಂದೇ ಮಾನದಂಡ ಅನುಸರಣೆ ಮಾಡ್ತಕ್ಕಂಥದ್ದು ಕ್ರಮಬದ್ಧವಾಗಿ ಇರುತ್ತೆ. ನಾಳೆ ದಿನಮಾನಗಳಲ್ಲಿ ಈ ಥರದ ಒಂದು ವಿಚಾರವನ್ನು ನಾವು ಗಟ್ಟಿಯಾಗಿ ಹೇಳಿ ಸರಿದಾರಿಗೆ ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ. ಈಗ ಹೇಳಬೇಕು ಅಂದರೆ, ಯಾವುದೋ ಕಾರಣಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಸರ್ಕಾರದ ನಡುವೆ ಸಂಘರ್ಷದ ಕಾರಣಕ್ಕೋ ಅಥವಾ ಯಾವುದೋ ಉದ್ದೇಶ ಯಾರಿಗೋ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೋ ಈ 4 ವಿಭಾಗಗಳನ್ನು ಮಾಡಿದ್ರಿ. ಇದರಿಂದ ಲಾಭ ಏನು? ಲಾಭ ಏನನ್ನು ತೋರಿಸ್ತಾ ಇದ್ದೀರಿ? ಇದರಿಂದ ನಷ್ಟ ಆಗ್ತಾ ಇದೆಯೇ ಹೊರತು ಲಾಭ ಅಂತೂ ಕಾಣ್ತಾ ಇಲ್ಲ. ಆ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡುವಾಗ ಇದು ಒಂದು ಸಂಸ್ಥೆಯಾಗಿ ನಡೀತಕ್ಕಂಥದ್ದು ಅವಶ್ಯಕತೆ ಇದೆ. ಈಗಾಗಲೇ ಒಡೆದು ಹೋಗ್ತಾ ಇರುವಂಥ ಸನ್ನಿವೇಶ, ಖಾಸಗೀಕರಣ ನಡೀತಾ ಇರುವಂಥ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಭಾಳ ಒಳ್ಳೆಯ ಅವಕಾಶ. ಯಾಕೆ ಅಂದರೆ ಒಂದೊಂದು ವಿಭಾಗವನ್ನು ಭಾಳ ಸರಳವಾಗಿ ಖಾಸಗಿ ದಿಕ್ಕಿನಲ್ಲಿ ಅದು ಪ್ರಯಾಣ ಬೆಳೆಸಿಬಿಟ್ರೆ ಬಹಳ ದೊಡ್ಡ ಅಪಾಯ ಆಗುತ್ತೆ. ಆ ಕಾರಣಕ್ಕೆ ಸಂಸ್ಥೆ ಒಂದೇ ಇದ್ದರೆ ಒಂದು ದಿಟ್ಟ ಆಡಳಿತ ಮತ್ತು ದಿಟ್ಟ ಹೋರಾಟದಿಂದ ಸಂಸ್ಥೆಯನ್ನು ಬಲಗೊಳಿಸಿ ಮತ್ತು ಬಲವಾಗಿ ಕಟ್ಟೋ ದಿಕ್ಕಿನಲ್ಲಿ ಕೆಲಸ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ನಮಸ್ಕಾರ.